Jungle. ನಗರದ ಉಮಾ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ರೋಟರಿ ಕ್ಲಬ್ ರೈಸ್ ಬೌಲ್ ವತಿಯಿಂದ ಬಡ ಮಹಿಳೆಯರಿಗಾಗಿ ಉಚಿತ ಹೊಲಿಗೆ ಯಂತ್ರ ವಿತರಣೆ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು. ಕಾರ್ಯಕ್ರಮವನ್ನು ತಹಸೀಲ್ದಾರರಾದ ವಸಂತಕುಮಾರಿ ಅವರು ರೋಟರಿ ಕ್ಲಬ್ ಸದಸ್ಯರೊಂದಿಗೆ ಸಸಿಗೆ ನೀರು ಹಾಕುವ ಮೂಲಕ ಉದ್ಘಾಟಿಸಿ ಚಾಲನೆ ನೀಡಿದರು. ನಂತರ 4 ಬಡ ಮಹಿಳೆಯರಿಗೆ ಉಚಿತವಾಗಿ 4 ಹೊಲಿಗೆ ಯಂತ್ರಗಳನ್ನು ವಿತರಿಸಲಾಯಿತು. ಈ ಮೂಲಕ ಮಹಿಳೆಯರ ಸ್ವಾವಲಂಬನೆಗೆ ನೆರವಾಗುವ ಮಹತ್ವದ ಸಮಾಜಮುಖಿ ಕಾರ್ಯಕ್ಕೆ ಚಾಲನೆ ದೊರೆಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ರೈಸ್ ಬೌಲ್ ಅಧ್ಯಕ್ಷೆ ಗೀತಾ ಚೌಧರಿ ಹಾಗೂ ಉಮಾ ಶಾಲೆಯ ಅಧ್ಯಕ್ಷೆ ಶಾಹೀನ್ ಕೌಸರ್, ರೋಟರಿ ಕ್ಲಬ್ ವತಿಯಿಂದ ಅನೇಕ ಸಮಾಜಮುಖಿ ಕಾರ್ಯಕ್ರಮಗಳನ್ನು ನಿರಂತರವಾಗಿ ಹಮ್ಮಿಕೊಳ್ಳಲಾಗುತ್ತಿದ್ದು, ಬಡ ಮಹಿಳೆಯರ ಜೀವನೋಪಾಯಕ್ಕೆ ನೆರವಾಗುವ ಉದ್ದೇಶದಿಂದ ಹೊಲಿಗೆ ಯಂತ್ರಗಳನ್ನು ವಿತರಿಸಲಾಗಿದೆ ಎಂದು ತಿಳಿಸಿದರು. ನಾವು ಕ್ಲಬ್ ಅನ್ನು ಸ್ಟಾರ್ಟ್ ಮಾಡಿ ರೋಟರಿ ಸಂಸ್ಥೆಯನ್ನು ಸ್ಟಾರ್ಟ್ ಮಾಡಿ 2 ವರ್ಷ ಆಯಿತು. ಇದು 3ನೇ ವರ್ಷಕ್ಕೆ ಕಾಲಿಡ್ತೀವಿ. ಜುಲೈ ತಿಂಗಳಲ್ಲಿ ಇನ್ಸ್ಟಾಲೇಷನ್ ಕಾರ್ಯಕ್ರಮ ಇರುತ್ತೆ. ಆದ್ದರಿಂದ ಹೊಸ ಮೆಂಬರ್ಸ್, ಪ್ರೆಸಿಡೆಂಟು, ಸೆಕ್ರೆಟರಿಗಳು ಹೊಸಬರು ಆಗ್ತಾರೆ. ಈ 2 ವರ್ಷದಲ್ಲಿ ನಾವು ಏನಿಲ್ಲ ಅಂದರೂ ಒಂದು 10 ಮೆಡಿಕಲ್ ಕ್ಯಾಂಪ್ಸನ್ನು ಮಾಡಿದ್ದೀವಿ. ನಾವು ಜಾಸ್ತಿ ವಿಲೇಜ್ಗಳಲ್ಲೇ ನಾವು ಅನುಕೂಲಗಳನ್ನು ಮಾಡಿಕೊಡ್ತಾ ಇದ್ದೀವಿ. ಅದೇ ರೀತಿ 8 ಮೆಂಬರ್ಸ್ಗೆ, ಸ್ಟೂಡೆಂಟ್ಸ್ಗೆ ಸ್ಕಾಲರ್ಶಿಪ್ಪನ್ನು ಕೊಟ್ಟಿದ್ದೀವಿ ಎಜುಕೇಷನ್ಗೆ. ಅದೇ ರೀತಿ ಕೆಲವೊಂದು ಅವೇರ್ನೆಸ್ ಪ್ರೋಗ್ರಾಮ್ಸನ್ನು ಮಾಡಿದ್ದೀವಿ. ಅದೇ ರೀತಿ ಈ ವರ್ಷ ಮಿಷನ್ಗಳನ್ನು ವಿತರಣೆ ಮಾಡಿದ್ದೀವಿ, 4 ಕುಟುಂಬ ಚೆನ್ನಾಗಿರಲಿ ಅಂತ. ಅದೇ ರೀತಿ ನಮ್ಮ ತಹಸೀಲ್ದಾರ್ ಮೇಡಮ್ ಅವರು ಇನ್ನೊಂದೆರಡು ಮಿಷನ್ಗಳನ್ನು ಕೊಡ್ತೀನಿ ಅಂತ ಹೇಳಿದರೆ ತುಂಬ ಖುಷಿ ಆಯಿತು. ಅದೇ ರೀತಿ ಹೊಸ ನಮಗೆ ಮೆಂಬರ್ ಆಗ್ತೀನಿ ನಮ್ಮ ಕ್ಲಬ್ಗೆ ಅಂತ ಹೇಳಿದ್ದಾರೆ. ಅದು ಇನ್ನೂ ಖುಷಿ ತರುವಂಥ ವಿಷಯ. ಅದೇ ರೀತಿ ಎಲ್ಲರೂ ನಮ್ಮ ರೋಟರಿ ಮೆಂಬರ್ಸ್ ಅಂತೇಳಿ ಒಂದು ಕುಟುಂಬ ಥರನೇ ಎಲ್ಲರೂ ಏನೇ ಒಂದು ಕಾರ್ಯಕ್ರಮ ಮಾಡಬೇಕಂದ್ರೂ ಎಲ್ಲರ ಸಪೋರ್ಟ್ ಇರಬೇಕು. ಅದೇ ರೀತಿ ನಮ್ಮ ರೋಟರಿಯಲ್ಲಿ ಮೆಂಬರ್ಸೂ ಅದೇ ರೀತಿ ಇದ್ದಾರೆ. ನಮಗೆ ಇನ್ನೊಂದು ಹೇಳ್ಬೇಕಂದ್ರೆ ಮೀಡಿಯಾ ಮತ್ತು ಪ್ರೆಸ್ನವರು ಕೂಡ ತುಂಬ ಸಹಕರಿಸ್ತಿದ್ದಾರೆ. ಎಲ್ಲ ಇಲಾಖೆದವರು ತುಂಬ ಸಹಕರಿಸ್ತಿದ್ದಾರೆ. ಒಂದು ಮೆಡಿಕಲ್ ಕ್ಯಾಂಪ್ ಮಾಡಬೇಕಂದ್ರೂ ಎಲ್ಲರೂ ಪರ್ಮಿಷನ್ಗಳಂತೆ ಅದಂತೆ ಬೇಕೇ ಬೇಕಾಗುತ್ತೆ. ನಾವು ಹೋದ ತಕ್ಷಣ ಪರ್ಮಿಷನ್ಗಳು ಕೊಡ್ತಾರೆ, ಮೀಡಿಯಾದವರು ಬರ್ತಾರೆ, ಪೇಪರ್ಗಳಲ್ಲಿ ಹಾಕ್ತಾರೆ, ನಮ್ಮನ್ನೆಲ್ಲ ಹೈಲೈಟ್ ಮಾಡ್ತಾರೆ. ನಮ್ಗೆ ತುಂಬ ಖುಷಿಯಾದಂಥ ವಿಚಾರ. ಈ 2 ವರ್ಷಗಳಲ್ಲಿ ನಾವು ಕ್ಲಬ್ನಲ್ಲಿ ಕೆಲವೊಂದು ಅವೇರ್ನೆಸ್ ಆಗಿ ಎಲ್ಲ ಕಾರ್ಯಕ್ರಮಗಳು ಮಾಡಿದ್ದಕ್ಕೆ ನಮ್ಮ ಇಂಟರ್ನ್ಯಾಷನಲ್ ಕಡೆಯಿಂದನೂ ನಮಗೆ ಅವಾರ್ಡ್ ಬಂದಿದೆ ಹೋದ ವರ್ಷ. ಅದೇ ರೀತಿ ಈ ವರ್ಷವೂ ತುಂಬ ಖುಷಿಯಾಗಿ ಎಲ್ಲರೂ ಈ ವರ್ಷ ನಾವು ಪ್ರೋಗ್ರಾಮ್ಸ್ ಮಾಡಿದಷ್ಟು ಬೇರೆ ಕ್ಲಬ್ಗಳಲ್ಲಿ ಯಾರೂ ಅಷ್ಟೊಂದು ಪ್ರೋಗ್ರಾಮ್ಸ್ ಮಾಡಲಿಲ್ಲ. ನಮಗೆ ಅದೊಂದು ಪ್ರಶಂಸೆ ಕೊಟ್ಟಿದ್ದಾರೆ. ನಮ್ಗೆ ಖುಷಿ ಆಗುತ್ತೆ. ಇದೇ ರೀತಿ ಎಲ್ಲರ ಸಹಕಾರದೊಂದಿಗೆ ನಾವು ಇನ್ನೂ ಕೆಲವೊಂದು ಸಹಾಯಪೂರ್ವಕವಾಗಿ ಈಗ ವೀಲ್ ಚೇರ್ಸ್ ಬಂದಿದ್ದಾವೆ. ವೀಲ್ ಚೇರ್ಸ್ ಕೊಡ್ತೀವಿ ಕೆಲವೊಂದು ಪ್ಯಾರಲೈಸಿಸ್ ಪೇಷಂಟ್ಗಳಿಗೆ. ಅದು ಅದೇ ರೀತಿ ಈ ತಿಂಗಳ ಜೂನ್ ಅಲ್ವಾ, ಬುಕ್ಸನ್ನು ವಿತರಣೆ ಮಾಡಬೇಕಂತ ಅಂದ್ಕೊಂಡಿದ್ದೀವಿ. ಬೇರೆ ಸ್ಕೂಲ್ಗೆ ಬ್ಯಾಗ್ಸು, ಬುಕ್ಸು ಸ್ಟೂಡೆಂಟ್ಗಳಿಗೆ. ಇದೇ ರೀತಿ ಎಲ್ಲರ ಸಪೋರ್ಟ್ ಇದ್ದರೆ ಇನ್ನೂ ಕೆಲವೊಂದು ಸಂಸ್ಥೆಗಳಾಗಲಿ, ಇನ್ನೊಂದು ಕೆಲವೊಂದು ಬೇರೆ ಸಂಘ ಸಂಸ್ಥೆಗಳಾಗಲಿ ಕೈ ಜೋಡಿಸಿದ್ರೆ ನಮ್ಮ ಇಡೀ ಸಮಾಜವನ್ನೇ ನಾವು ಚೆನ್ನಾಗಿ ಇಟ್ಕೊಂಡು ಇರ್ಬೋದು ಅಂತ ನಾನು ಒಂದೆರಡು ಮಾತುಗಳನ್ನು
ಬಯಸುತ್ತೇನೆ. ಕೊಲೀಗ್ಸ್, ನಮ್ಮ ರೋಟ್ರಿ ಕ್ಲಬ್ ಮೆಂಬರ್ಸ್ ಹಾಗೂ ನನ್ನೆಲ್ಲ ಆತ್ಮೀಯರೇ, ಇವತ್ತಿನ ಒಂದಿನ ನಾವು ನಮ್ಮ ರೋಟ್ರಿ ರೈಸ್ ಬೌಲ್ ವಿಮೆನ್ಸ್ ಟೀಮ್ ಕಡೆಯಿಂದ ಈ ಒಂದು ಹೊಲಿಗೆ ಯಂತ್ರಗಳನ್ನು ಬಡ ಜನರಿಗೆ ಲೋಕಾರ್ಪಣೆ ಸಲುವಾಗಿ ಅವ್ರಿಗೆ ಕೊಡಲಿಕ್ಕೆ ಅಂಥೇಳಿ ಇಲ್ಲೇ ಒಂದು ವ್ಯವಸ್ಥೆಯನ್ನು ಮಾಡಿದ್ದೀವಿ. ಈಗ ನಾವು ಗ್ರೋಯಿಂಗ್ ಹಂತದಲ್ಲಿ ಇರೋದ್ರಿಂದ ಈಗ ಕೇವಲ 4 ಮಷಿನ್ಗಳು ಇರಬಹುದು. ಮುಂದಿನ ದಿನಗಳಲ್ಲಿ ಈ 4 ಮಷಿನ್ 4,000 ಮಷಿನು ಆಗಲಿಕ್ಕೆ ಸಾಧ್ಯತೆಗಳು ಇರುತ್ತೆ. ಸೊ ಈ ರೀತಿ ನಾವು ಸಮಾಜಕ್ಕೆ ಏನೂ ಇಲ್ಲ ಅನ್ನೋಕ್ಕಿಂತನೂ ನಮ್ಮ ರೋಟ್ರಿ ಮಹಿಳಾ ವಿಂಗ್ ಕಡೆಯಿಂದ ಈ ಒಂದು ಉಚಿತ ಹೊಲಿಗೆ ಯಂತ್ರವನ್ನು ಕೊಡುತ್ತಾ 4 ಜೀವನಗಳಿಗೆ 4 ಮನೆಗಳಿಗೆ ಸ್ವಲ್ಪ ಅವರು ಉತ್ಸಾಹದಿಂದ ದುಡಿಲಿಕ್ಕೆ ಒಂದು ಆಧಾರವನ್ನು ಮಾಡಿಕೊಡ್ತಾ ಇದ್ದೀವಿ. ಸೊ ಇದಕ್ಕೆ ಕಾರಣೀಕರ್ತರಾದ ನಮ್ಮ ರೋಟ್ರಿ ಅಧ್ಯಕ್ಷಣಿ ಗೀತಾ ಚೌಧರಿ ಅವರು ಆಗಿರ್ತಾರೆ, ನಮ್ಮೆಲ್ಲ ಮೆಂಬರ್ಸು ಆಗಿರ್ತಾರೆ. ಸೊ ಹಾಗಾಗಿ ಇವರೆಲ್ಲರೂ ಶ್ರಮ ಅವರೆಲ್ಲ ಕಡೆಯಿಂದ ಡೊನೇಟನ್ನು ಕಲೆಕ್ಟ್ ಮಾಡುತ್ತಾ ಇನ್ನೊಬ್ಬರಿಗೆ ಸಹಾಯ ಮಾಡುತ್ತಾ ಈ ಒಂದು ಒಳ್ಳೆಯ ಉತ್ತಮ ಕೆಲಸಕ್ಕೆ ಅಂಥೇಳಿ ನಾವು ಕೈಯನ್ನು ಹಾಕಿದ್ದೀವಿ. ಮುಂದಿನ ದಿನಗಳಲ್ಲಿ ನಾವು ಕಳೆದ ಈ ವರ್ಷದಲ್ಲಿನೇ ಒಂದು ಬೀದರಿಗೆ ಒಂದು ಟ್ರೈನಿಂಗ್ ಅಂಥೇಳಿ ಹೋಗಿದ್ದೀವಿ. ಅಲ್ಲೇ ನಮ್ಮ ರೋಟ್ರಿ ಬಗ್ಗೆ ಒಳ್ಳೆಯ ಒಂದು ಆಸಕ್ತಿಯನ್ನು ಮೂಡಿಸುತ್ತಾ ಜೊತೆಯಲ್ಲಿ ನಮ್ಮ ಸೋಫಿಯಾ ಅವರು ಜೊತೆಯಲ್ಲಿ ಕೊಲಾಬ್ರೇಷನ್ ಜೊತೆಗೆ ನಾವು ಮಜ್ಜಿಗೆ ವಿತರಣಾ ಕಾರ್ಯಕ್ರಮವನ್ನು ಸಹಿತ ನಮ್ಮ ರೋಟ್ರಿ ಕಡೆಯಿಂದ ಮಾಡಿದ್ದೀವಿ. ಅದೇ ರೀತಿಯಿಂದ ಬಹಳಷ್ಟು ಕಾರ್ಯಕ್ರಮಗಳನ್ನು ನಾವು ಇನ್ನು ಮುಂದಿನ ದಿನಗಳಲ್ಲಿ ಸಹಿತ ಮಾಡ್ತಾ ಇದ್ದೀವಿ. ಕಳೆದ ಸಾರಿ ಗಣೇಶ ಒಂದು ಹಬ್ಬದಲ್ಲಿ ಇದು ಇಕೋ ಫ್ರೆಂಡ್ಲಿ ಗಣೇಶ ಆಗಬೇಕು ಅಂಥೇಳಿ ಮಣ್ಣಿನ ಗಣೇಶದ ಒಂದು ಇದನ್ನು ಮಾಡಿ ನಮ್ಮ ಸ್ಕೂಲಲ್ಲಿ ಎಲ್ಲ ಮಕ್ಕಳಿಗೆ ಮಣ್ಣಿನ ಗಣೇಶ ಯಾವ ರೀತಿ ಮಾಡುವುದು ಅಂತ ಸಹಿತ ನಾವೊಂದು ಟ್ರೈನಿಂಗನ್ನು ಕೊಟ್ಟಿದ್ದೀವಿ. ಅದೇ ರೀತಿ ಮೆಡಿಕಲ್ ಕ್ಯಾಂಪ್ಸ್ಗಳನ್ನು ಮಾಡಿದ್ದೀವಿ. 3 ಕಡೆಗೆ ಗಂಗಾವತಿ ತಾಲೂಕದಲ್ಲಿ 3 ಕಡೆಗೆ ಮೆಡಿಕಲ್ ಕ್ಯಾಂಪ್ಸ್ಗಳನ್ನು ಮಾಡುತ್ತಾ ಆ ಮೆಡಿಕಲ್ ಕ್ಯಾಂಪ್ಸ್ನಲ್ಲಿ ಇಲ್ಲೇ ತೋರಿಸ್ಕೊಂಡವ್ರಿಗೆ ಉಚಿತವಾಗಿ ಬೆಂಗಳೂರಲ್ಲಿ ಸಹಿತ ಅವರಿಗೆ ಶಸ್ತ್ರಚಿಕಿತ್ಸೆಗೆ ಸಹಿತ ಸಹಾಯವಾಯಿತು. ಸೊ ಆ ಒಂದು ರೀತಿಯಲ್ಲಿ ನಮ್ಮ ರೋಟ್ರಿ ಮಹಿಳಾ ಟೀಮ್ ಮುಂದಕ್ಕೆ ಸಾಗ್ತಾ ಇದೆ. ಆ ಭಗವಂತನ ಕೃಪೆ ಇರಲಿ, ಜೊತೆಯಲ್ಲಿ ಗಂಗಾವತಿ ಜನರದ ಒಂದು ಕೃಪೆ ಇರಲಿ, ನಮ್ಮೆಲ್ಲರದ್ದು ಒಂದು ಟೀಮ್ ವರ್ಕ್ ಆಗಲಿ ಅಂಥೇಳಿ ನಾನು ತಹಸೀಲ್ದಾರರಾದ ವಸಂತಕುಮಾರಿ ಮಾತನಾಡಿ, ಮಹಿಳಾ ರೋಟರಿ ಕ್ಲಬ್ ಸದಸ್ಯರು ಸಮಾಜಮುಖಿ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿರುವುದು ಶ್ಲಾಘನೀಯ. ಬಡ ಮಹಿಳೆಯರನ್ನು ಗುರುತಿಸಿ ಅವರಿಗೆ ಜೀವನೋಪಾಯಕ್ಕಾಗಿ ಹೊಲಿಗೆ ಯಂತ್ರ ವಿತರಿಸಿರುವುದು ಸಂತೋಷದಾಯಕ ವಿಷಯ. ಇದೇ ಸಂದರ್ಭದಲ್ಲಿ ನಾನು ವೈಯಕ್ತಿಕವಾಗಿ 2 ಹೊಲಿಗೆ ಯಂತ್ರಗಳನ್ನು ನೀಡುತ್ತೇನೆ ಎಂದು ಘೋಷಿಸಿದರು. ಅವೈಲೇಬಲ್ ಇರ್ತೀನಿ ಅಂತೇಳಿ ಕೇಳ್ಕೊಂಡು ಇವತ್ತೇ ಮಾಡಬೇಕು ಅಂತೇಳಿ ನನಗೆ ಇನ್ವೈಟ್ ಮಾಡಿದ್ದಾರೆ. ನಿಮ್ದೆಲ್ಲ ನೋಡಿ ನನಗೆ ತುಂಬ ಖುಷಿ ಆಯಿತು. ಆಮೇಲೆ ಅದರಲ್ಲಿ ಎಸ್ಪೆಷಲಿ ಹೆಣ್ಮಕ್ಳ ಕಡೆಯಿಂದ ನೀವು ಕ್ಲಬ್ ಮೆಂಬರ್ ಆಗಿಬಿಟ್ಟು ಎಷ್ಟು ಜನ ಇದ್ದೀರಾ? 15 ಜನ ಲೇಡೀಸ್ ಇರೋದಾ? ಓಕೆ. ಏನಂತ ಹೇಳಿದ್ರೆ ಎಲ್ಲ ಸಮಾಜದಲ್ಲಿ ಮನೆಯಲ್ಲೂ ಹೆಣ್ಮಕ್ಳ ರೋಲ್ ತುಂಬ ಇಂಪಾರ್ಟೆಂಟ್ ಇದೆ. ಅದರಲ್ಲಿ ಹೆಣ್ಮಕ್ಳಿಗೆ ಅಂತ ಹೇಳಿದ್ರೆ ನನ್ನ ಗಂಡ್ಮಕ್ಳು ಏನಾಗುತ್ತೆ, ಜೆಂಟ್ಸು ಬರೀ ಬೇರೆ ಕೆಲಸ ಮಾಡ್ತಾ ಇದ್ರು, ಜಾಬ್ ಮಾಡ್ತಿದ್ರು ಅದಷ್ಟೇ ಮಾಡ್ತಾರೆ. ಹೆಣ್ಮಕ್ಳಂಗಲ್ಲ, ಜಾಬಲ್ಲಿ ಇದ್ರೂ ಸಹಿತ ಮನೆ ಕೆಲಸ ಎಲ್ಲ ಮಾಡ್ತಾರೆ. ಆಮೇಲೆ ಈಗ ಜಾಬ್ ಇರೋರಿಗೆ ಅನಿವಾರ್ಯ, ಓಕೆ ನಮ್ಗೆ ಅದು ಒಂದು ಇನ್ಕಮ್ ಸೋರ್ಸ್ ಆಗಿದೆ, ನಾವು ದುಡಿಬೇಕು, ಜಾಬ್ಗೆ ಹೋಗಿ ಬರಬೇಕು, ಅದು ಮ್ಯಾಂಡೇಟ್ ಇರುತ್ತೆ. ಹಂಗೆ ಅನ್ಸುತ್ತೆ ಏನಪ್ಪ ಇವತ್ತು ರಜಾ ಇಲ್ವಾ, ಇವತ್ತು ಹೋಗ್ಬೇಕಾ, ಈ ಥರ ಇರುತ್ತೆ. ಆದರೆ ನೀವು ಮನೆ ಕೆಲಸ ಮಾಡಿಕೊಂಡು ಮನೆ ನಿಭಾಯಿಸ್ಕೊಂಡು ಆಮೇಲೆ ಈ ಥರ ಸೋಷಿಯಲ್ ಸರ್ವಿಸ್ ಮಾಡ್ತಾ ಇದ್ದೀರಲ್ಲ, ನಿಜವಾಗ್ಲೂ ನನಗೆ ತುಂಬ ಖುಷಿ ಆಗ್ತಿದೆ. ಹ್ಯಾಟ್ಸಪ್ ಟು ಯು. ಎಷ್ಟು ವರ್ಷದಿಂದ ಮಾಡ್ಕೊಂಡು ಬರ್ತಾ ಇದ್ದೀರಿ? 2 years ಕಂಪ್ಲೀಟ್. ಈಗ 3 years. ಓಕೆ. ಈಗ ಏನು ಮೇಡಮ್ ಹೇಳಿದ್ರು ಏನೇನು ಕ್ಲಬ್ಬಿಂದ ಏನೇನು ಸರ್ವಿಸ್ ಪ್ರೊವೈಡ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಅವರೆಲ್ಲ ಓಡಾಡಿಕೊಂಡು ಡೊನೇಟರಿಂದ ತೊಗೊಂಡ್ಬಿಟ್ಟು ವಾಲಂಟಿಯರ್ ಬರ್ತಾರಲ್ಲ, ನೀವು ಅಪ್ರೋಚ್ ಮಾಡಿ ಸಪೋರ್ಟ್ ಮಾಡ್ತಾರೆ. ಓಕೆ. ಈಗ ಸಾಮಾಜಿಕ ಸೇವೆ ಅಂತ ಹೇಳಿದ್ರೆ ಎಲ್ರಿಗೂ ಮಾಡ್ಲಿಕ್ಕೆ ಆಗ್ಲಿಕ್ಕಿಲ್ಲ, ಸ್ವತಃ ಅವ್ರಿಗೆ ಬ್ಯಾಕ್ ಎಂಡಲ್ಲಿ ಸಪೋರ್ಟ್ ಮಾಡ್ತಿದಾರಲ್ಲ, ನೀವು ಬಂದು ಹಿಂದೆ ನಿಂತ್ಬಿಟ್ಟು ಮಾಡ್ತಾ ಇದ್ದೀರಾ. ನಿಮಗೆ ಏನು ಹೇಳಬೇಕು, ನಾನು ಒಂದು ಒಳ್ಳೆ ಆಡ್ಸಪ್ ಅಂತ ಹೇಳ್ಬೋದಪ್ಪ. ಯಾಕಂದ್ರೆ ಮನೆಯಲ್ಲೇ 100 ಪ್ರಾಬ್ಲಮ್ಸ್ ಇರುತ್ತೆ. ಆ್ಯಸ್ ಎ ಲೇಡಿ ನನಗೆ ಗೊತ್ತಿದೆ, ನಾವು ಎಷ್ಟೇ ಪೊಸಿಷನಲ್ಲಿ ಇದ್ರು ಎಲ್ಲೇ ಹೋದ್ರೂ ಕೂಡ ಎಲ್ಲ ಮನೆಯಲ್ಲೂ ಎಷ್ಟು ಸಮಸ್ಯೆಗಳಿರುತ್ತೆ. ಜೆಂಟ್ಸ್ ಏನಾಗುತ್ತೆ ಅಂತ ಹೇಳಿದ್ರೆ ಲಿಮಿಟ್ ಅವ್ರದ್ದು, ಏನಾದ್ರು ತರೋದು ಬರೋದು ಮಾಡೋದಿರುತ್ತೆ, ಕೆಲವು ಮನೆಗಳಲ್ಲಿ ಇರುತ್ತೆ. ಆದರೆ ಮನೆ ಹೆಣ್ಣು ಗೃಹಿಣಿ ಹೇಗಿದ್ದಾಳೆ ಆ ಮನೆ ಆಗಿರುತ್ತೆ. ಮನೆ ಒಂದು ಚೆನ್ನಾಗಿದೆ, ಚೆನ್ನಾಗಿ ರನ್ ಆಗ್ತಿದೆ ಅಂತ ಹೇಳಿದ್ರೆ ಅಲ್ಲಿ ಮನೆಯಲ್ಲಿ ಹೆಣ್ಮಕ್ಳು ಯಾವ ಥರ ಇದ್ದಾಳೆ ಅನ್ನೋದು ಡಿಪೆಂಡ್ ಆಗುತ್ತೆ. ಅದ್ರ ಮೇಲೇ ಅವಲಂಬನೆ ಆಗಿರುತ್ತೆ. ನೀವು ಅಷ್ಟೆಲ್ಲ ಮಾಡಿಕೊಂಡು ಟೈಮ್ ಮಾಡಿಕೊಂಡು ಒಂದು ಸೋಷಿಯಲ್ ಸರ್ವಿಸ್ ಮಾಡ್ತಾ ಇದ್ದೀರಲ್ಲ, ತುಂಬ ಇದು ನಿಜಕ್ಕೂ ಖುಷಿ ವಿಚಾರ. ಆಮೇಲೆ ಈಗ ನೋಡ್ಕೊಂಡ್ಬಿಟ್ಟು ಎಲ್ಲ ಸರ್ವಿಸ್ ಪ್ರೊವೈಡ್ ಮಾಡ್ತೀವಿ. ಸ್ಕೂಲ್ ಫೀಸಸ್ ಎಲ್ಲ ಇದು ಮಾಡ್ತೀವಿ, ಯಾರಿಗೆ ನೀಡ್ ಇರುತ್ತೆ ಅವೆಲ್ಲ ತೊಗೊಂಡ್ಬಿಟ್ಟು.
ಓಕೆ, ಈಗ ಪ್ರೆಸೆಂಟ್ ನೀವು 4 ಹೊಲಿಗೆ ಮಷಿನ್ಗಳನ್ನ ನೀವು ಕೊಟ್ಟಿದ್ದೀರಿ. ಯಾರು ಅರ್ಹರಿದ್ದಾರೆ ಅವ್ರಿಗೆ ಅವ್ರದ್ದು ಜೀವನೋಪಾಯ ಅದು, ಅವ್ರು ಅಷ್ಟು ಮಾಡ್ಕೊಂಡ್ರೆ ಸಾಕು. ನೆಕ್ಸ್ಟ್ ಅವ್ರು ತಿಂಗಳ ಅವರು ಮನೇನ ನಡ್ಸ್ಕೊಂಡು ಹೋಗ್ಬೋದು. ಅದೊಂದು ಒಳ್ಳೆ ವಿಚಾರ. ಮತ್ತು ನನಗೆ ಈ ಸಮಯದಲ್ಲಿ ನಾನು ಹೇಳ್ಬೇಕು ಅಂತ ಹೇಳಿದ್ರೆ, ನನ್ನನ್ನು ಕ್ಲಬ್ ಮೆಂಬರ್ ಆಗಿ ಆ್ಯಡ್ ಮಾಡಿಕೊಡಿ. ನಾನು ನಿಮ್ಮ ಪುಣ್ಯಕಾರದಲ್ಲೂ ನನಗೂ ಒಂದು ಸ್ವಲ್ಪ ಪಾಲ್ ಕೊಡಿ ಅಂತ ಹೇಳ್ತಾ ಇದ್ದೀನಿ. ಆಯ್ತಾ? ಈ ಸಂದರ್ಭದಲ್ಲಿ ಹೇಳ್ಬೇಕು ಅಂತಂದ್ರೆ 2 ಮಷಿನ್ದು ನಾನು ಕಾಂಟ್ರಿಬ್ಯೂಟ್ ಮಾಡ್ತೇನೆ. ಯಾರು ಅರ್ಹರಿದ್ದಾರೆ ಅಟ್ ಪ್ರೆಸೆಂಟ್ ಅವ್ರಿಗೆ ಕೊಡಿ ಅಂತ ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್. ನೋಡಿ ನಾನು ಇನ್ಸ್ಪೈರ್ ಆಗಿದ್ದು. ನಾವು ಕೆಲಸ ಅಂತ ಹೇಳಿದ್ರೆ ಕೆಲಸ ಎಲ್ಲ ಮಾಡಬೇಕು ಅಂತ ಹೇಳಿ ಮಾಡ್ತಾ ಇದ್ದೀವಿ. ನಮ್ಗೆ ಸೋಷಿಯಲ್ ಸರ್ವಿಸ್ ಅಂತ ಬರೋದಿಲ್ಲ. ನೀವು ವಾಲಂಟ್ರಿ ಆಗಿ ಮಾಡ್ತಾ ಇದ್ದೀರಲ್ಲ, ಹೇಳ್ತೀವಿ. ಹಾಗಾಗಿ ಎಲ್ಲ ನೀವು ವರ್ಕ್ ಮಾಡ್ತಾ ಇರೋದು ಕಾರ್ಯವೈಖರಿ ನೋಡಿ ಖುಷಿ ಆಯಿತು. ಇನ್ನೂ ಜಾಸ್ತಿ ಬೆಳಿ, ಇನ್ನೊಂದು ಎಷ್ಟು ದೊಡ್ಡ ಬಿಲ್ಡಿಂಗಲ್ಲಿ ನೀವು ಪ್ರೋಗ್ರಾಮ್ ಮಾಡೋ ಹಾಗಾಗಿ ಕ್ಲಬ್ ಮೆಂಬರ್ಸನ್ನ ಆ್ಯಡ್ ಮಾಡ್ಕೊಳ್ಳಿ. ನೀವೆಲ್ಲ ಕಡೆನೂ ಹೋಗ್ಬಿಟ್ಟು ಯಾರಿರ್ತಾರೆ ನೋಡಿ ಅವ್ರಿಗೆ ಅಟ್ಲೀಸ್ಟ್ ಅವ್ರಿಗೆ ಒಂದಿನ ಡೈಲಿ ಬರೋಕ್ಕಾಗಿಲ್ಲ ಅಂದರು ನೀವು ವರ್ಕ್ ಮಾಡಿ, ನಂಗೆ ಡೈಲಿ ನಿಮ್ಮ ಜೊತೆ ಬರೋಕ್ಕಾಗೋದಿಲ್ಲ. ಅದಕ್ಕೆ ನೀವೇನು ಮಾಡಬೇಕು, ಆ ಥರದಲ್ಲಿ ಯಾರು ಇರ್ತಾರೆ ಅವರು ಬ್ಯಾಕ್ಗ್ರೌಂಡಲ್ಲಿ ಏನು ಸಪೋರ್ಟ್ ಮಾಡ್ತಾರೆ ಅಥವಾ ಒಂದೇ ಪ್ರೋಗ್ರಾಮಿಗೆ ಬರ್ತಾರೆ, ಬೇರೆ ಬೇರೆ ಎಲ್ಲ ಫೀಲ್ಡಲ್ಲೂ ಏನು ಎಕ್ಸ್ಪರ್ಟ್ಸ್ ಇರ್ತಾರಲ್ಲ ಅಂಥವ್ರನ್ನೆಲ್ಲ ನೀವು ಮಾಡಬೇಕು. ಇದು ಮಾಡಿಬಿಟ್ಟು ಅವ್ರನ್ನೆಲ್ಲ ಆ್ಯಡ್ ಮಾಡ್ಕೊಂಡ್ಬಿಟ್ಟು ಒಂದಿನ ಮಟ್ಟಿಗೆ ಅವ್ರದ್ದು ಏನು ಸಬ್ಜೆಕ್ಟ್ ಇರ್ತಾವೆ, ಯಾರಲ್ಲಿ ಎಕ್ಸ್ಪರ್ಟ್ ಇರ್ತಾರೆ ಆ ಥರ ಪ್ರೋಗ್ರಾಮ್ ಮಾಡ್ಕೊಂಡ್ಬಿಟ್ಟು ಅವ್ರನ್ನ ಇನ್ವೈಟ್ ಮಾಡಿಕೊಂಡು ಚೆನ್ನಾಗಿ ಬೆಳೀಲಿ. ನಿಮ್ಮ ಮಕ್ಕಳು ಚೆನ್ನಾಗಿ ಬೆಳೀಲಿ, ಜಿಲ್ಲಾ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ, ಕೊನೆಗೆ ಸ್ಟೇಟ್ ಲೆವೆಲಲ್ಲೂ ನೀವು ಐಡೆಂಟಿಫೈ ಆಗಲಿ ಅಂತೇಳಿ ನಾನು ಹಾರೈಸ್ತೀನಿ. ಥ್ಯಾಂಕ್ ಯು ಸೊ ಮಚ್. ಕಾರ್ಯಕ್ರಮದಲ್ಲಿ ರೈಸ್ ಬೌಲ್ ಅಧ್ಯಕ್ಷೆ ಗೀತಾ ಚೌಧರಿ, ಕಾರ್ಯದರ್ಶಿ ಶ್ರೀದೇವಿ, ಉಪಾಧ್ಯಕ್ಷೆ ಸೋಫಿಯಾ ರಾಣಿ, ಖಜಾಂಚಿ ಮಂಜುಳಾ, ಸಹ ಕಾರ್ಯದರ್ಶಿ ಲಲಿತಾ, ನಾಗರಾಜ್, ಲಕ್ಷ್ಮಿ, ಮಂಜುನಾಥ್, ನಾಗರತ್ನ ಹನ್ವಾಳ್, ಜ್ಯೋತಿ, ಡಂಕನ್ಕಲ್, ಅಂಬಿಕಾ ಚೌಧರಿ, ರಾಜೇಶ್ವರಿ ಜಂತಕಲ್ ಸೇರಿದಂತೆ ರೋಟರಿ ಕ್ಲಬ್ ಸದಸ್ಯರು ಉಪಸ್ಥಿತರಿದ್ದರು.